ತಗೊಳಲ್ಲ. ಯಾಕೆ ತಗೋಬೇಕು ಅಂತ ಕೇಳಕತ್ತೀನಿ. ಇಷ್ಟು ದಿವಸ ಆಯಿ ಸಾಹೇಬನ ಜೊತೆಗಿದ್ದು ಆಕಿ ಮಾಡಿದ ಎಷ್ಟೋ ಅನ್ಯಾಯದ ಕೇಸುಗಳನ್ನ ಆಕಿ ಪರವಾಗಿ ವಾದ ಮಾಡಿಸಿದ್ದು ಇದೇ ಶಿವರಾಮನೇ. ಆಯಿ ಸಾಹೇಬ್ ವಿರುದ್ಧ ಹೋರಾಡಕ ಸಿದ್ಧತೆ ಮಾಡ್ಕೊಂಡಾಗ ಅಡ್ಡಿಪಡಿಸಿದ್ದ ಈ ಶಿವರಾಮ. ಆಯಿ ಸಾಹೇಬನ್ ಕುತ್ತಿಗೆ ಮಠ ಕೇಸ್ ಬಂದಾಗ ನನ್ನ ಮನಿ ಮಠ ನುಗ್ಗಿ ನನಗೆ ಬೆದರಿಕೆ ಹಾಕಿದ್ದ ಈ ಶಿವರಾಮ. ಇಂದ ಅಷ್ಟೆಲ್ಲ ಪಾಪ ಮಾಡಿದಕ್ಕ ಅವನಿಗೆ ಜೈಲಾಗೈತಿ. ಅವನನ್ನು ಸಿಕ್ಕಾಕ್ಸಕ್ಕ ನಾನೊಂದು ಅವಕಾಶಕ್ಕಾಗಿ ಕಾಯ್ತಾ ಇದ್ದೆ. ಈಗ ಸಿಕ್ಕಾಕೊಂಡನ ಬರೋಬ್ಬರಿ ಆತ್ ನೋಡ. ಅವನನ್ನು ಉಳಿಸಿ ನಾ ಪಾಪ ಮಾಡ್ಲಿ ಅಂತೇನೆ. ಅವನಿಗೆ ಜೈಲ್ ಶಿಕ್ಷೆ ಆಗೈತೆ ಅಂತಂದ್ರ ಅದು ಅವನು ಮಾಡಿದ ಪಾಪಕ್ಕೆ ಆಗೈತಿ. ಪ್ಲೀಸ್ ಹಾಗೆ ಹೇಳ್ಬೇಡಿ ಸರ್. ಶಿವರಾಮ್ ಕೆಟ್ಟವನಲ್ಲ ಸರ್. ಆಯಿ ಸಾಹೇಬ್ ಜೊತೆಗಿದ್ರು ಕೂಡ ಅವ್ನು ಯಾವತ್ತೂ ಕೆಟ್ಟ ಕೆಲಸ ಮಾಡಿಲ್ಲ. ಹಂಗಂತ ನೀ ಅನ್ಕೊಂಡಿದಿ. ನಂಗೆ ಗೊತ್ತ ಅವ ಏನೇನ್ ಕೆಲಸ ಮಾಡ್ಯಾನ ಅಂತಂದು. ಹೇಳಿ ಸರ್, ಹೇಳಿ. ಶಿವರಾಮ ಮಾಡಿರೋ ಒಂದೆರಡು ಅನ್ಯಾಯದ ವಿಷಯ ಹೇಳಿ, ಆಮೇಲೆ ನಾವಿನ್ನ ಒತ್ತಾಯ ಮಾಡಲ್ಲ. ಆಯಿ ಸಾಹೇಬ್ ವಿರುದ್ಧ ಕೇಸ್ ಹಾಕ್ಬೇಡ ಅಂತ ಬೆದರಿಕೆ ಹಾಕಿದ್ದ ಅನ್ಯಾಯ ಇಲ್ಲನ? ನನ್ನ ಎಷ್ಟೋ ಕೇಸುಗಳನ್ನ ಸಾಕ್ಷಿ ಸಿಗದಂಗ್ ಮಾಡಿದ್ದ ಅನ್ಯಾಯ ಅಲ್ಲನ? ಸರ್, ಶಿವರಾಮ್ ಒಂದ್ ವೇಳೆ ಹಾಗೇನಾದ್ರೂ ಮಾಡಿದ್ರೆ ಅದಕ್ಕೆ ಕಾರಣ ಆಯಿ ಸಾಹೇಬ್ ಆಗಿರ್ತಾಳೆ ಸರ್. ಆಯಿ ಸಾಹೇಬ್ ಶಿವರಾಮ್ ಬ್ರೈನ್ ವಾಶ್ ಮಾಡಿರ್ತಾಳೆ. ಇದನ್ನೆಲ್ಲ ನಾನು ಜನರು ಒಳಿತಿಗಾಗಿ ಮಾಡ್ತಿರೋದು ಅಂತ ಏನಾದ್ರೂ ಒಂದ್ ಕತೆ ಕಟ್ ಹೇಳಿರ್ತಾಳೆ. ಜನರಿಗೆ ಒಳ್ಳೇದಾಗತ್ತೆ ಅನ್ನೋದಾದ್ರೆ ಶಿವರಾಮ್ ಏನ್ ಮಾಡಕ್ಕೂ ಹೇಸಲ್ಲ ಸರ್. ಯಾವಾಗ್ಲೂ ಮುಂದಿರ್ತಾನೆ. ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್, ಹಿಂದೆ ಮುಂದೆ ನೋಡದೆ ಮಾತಾಡ್ಬಿಡಿ ಸರ್. ಶಿವರಾಮ್ ಪರ್ವತ್ ಕಥೆನೂ ನೀವು ಕೇಳ್ಬೇಕಾಗತ್ತೆ. ಪ್ಲೀಸ್ ನಮ್ಗೆ ಸಹಾಯ ಮಾಡಿ ಸರ್. ಆಗುದಿಲ್ಲ ಅಂತ ಹೇಳಿದ್ನಲ್ಲ, ಹೊರಡಿ ಇಲ್ಲಿಂದ, ಹೊರಡ್ರಿ. ಸರ್ ಪ್ಲೀಸ್ ಸರ್, ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ ಸರ್. ನಿಮ್ಮನ್ನೇ ನಂಬ್ಕೊಂಡು ಬಂದಿದ್ದೇವೆ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ ನಿಮ್ಗೆ? ಎದೋಡ್ರಿ ಮೇಲೆ ಸರ್, ನಡ್ರಿ ಆಚೆ. ಮರ್ಯಾದಿಂದ ಹೇಳ್ತಿದ್ದೀನಿ, ನಡ್ರಿ ಆಚೆ. ಸರ್ ಸರ್ ನಡ್ರಿ. ಪ್ಲೀಸ್ ಸರ್. ಹೊರಗೆ ನಡ್ರಿ. ಸರ್ ಪ್ಲೀಸ್ ಸರ್. ಸರ್ ಪ್ಲೀಸ್. ಹೋಗಿ ಇದನ್ನ